ಮನೆಗೆ ಫಸ್ಟ್ ಟೈಮ್ ರಾಯರು ಬಂದಿದ್ದ ಅಕ್ಷತೆ ಸೊ ಇದು ಆಮೇಲೆ ಇದೊಂದು ಚೆನ್ನಾಗಿ ಕಾಣುತ್ತೆ 400 ರೂಪೀಸ್ಗೆ ಇದೊಂದು ಅರ್ಶನ ಇದು ಒಂದು ಬೃಂದಾವನ ತರ ಬಟ್ ಇಟ್ಟರೆ ಓಕೆ ಏನೋ ಇಟ್ಟಲ್ಲಿ ಗೊಂಬೆಗೆ ಇದೊಂದು ಗದ್ದೆ ಇರ್ತವ್ರೆ ದೇವ್ಸತ್ತವ್ರೆ 6 ಗಂಟೆ ಅಷ್ಟೊಂದು ಮಾಡೋಣ ಅಂದ್ಕೊಂಡಿದ್ದು 6:15 ಹಸಿಮೆಣಸಿನ್ಕಾಯಿ ಗಿಡ ಇವಾಗ ಮಲ್ಕೊಳ್ಳೋ ಟೈಮ್ ಕಂದ ನೋಡಿ ಮಾದಪ್ಪನ ಭಕ್ತೆ ಫುಲ್ ಖುಷಿ ಆಯ್ತು. ಅಲ್ಲಿ ಒಂದು ಹೂವು ಬಿದ್ದಿದೆ, ರಾಯರು ಹೂವು ಕೊಟ್ಟಿದ್ರು, ಎಷ್ಟು ಖುಷಿ ಆಯ್ತು. ನಿಜವಾಗ್ಲೂ ರಾಯರಿದ್ದಾರೆ, ನಂಬಿದ್ದೀನಿ. ನಾನು ಗುರುವಾರ ಮಾಡ್ತೀನಿ ಪ್ರತಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಮಾರ್ನಿಂಗ್ ನಾವು ಟ್ರೈನಿಗೆ ಬಂದ್ವಿ. ಮಾರ್ನಿಂಗ್ ಅರೌಂಡ್ ಎಷ್ಟು 9 o'clock ಏನೋ ಆಯಿತು, 9 ಗಂಟೆ ಏನೋ ಆಗಿತ್ತು ನಾವು ಮನೆಗೆ ಬಂದಾಗ. ಮಂತ್ರಾಲಯ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಸರಿ, ಇವತ್ತು ಸಂಡೇ ಮಾರ್ನಿಂಗ್ ನಾವು ಬಿಟ್ಟಿದ್ದು. ಫ್ರೈಡೇ ಮಾರ್ನಿಂಗ್ ಹೋಗಿದ್ದಕ್ಕೆ ಸಂಡೇ ಮಾರ್ನಿಂಗ್ ವಾಪಸ್ ರಿಟರ್ನ್ ಆದ್ವಿ. ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸರಿ, ಇವಾಗ ನಂಗೆ ನಾಳೆಯಿಂದ ಟೈಮ್ ಸ್ವಲ್ಪ ಸಿಗೋಲ್ಲ, ಅದಕ್ಕೆ ದೇವ್ರ ಸಾಮಾನೆಲ್ಲ ಸ್ವಲ್ಪ ಇನ್ನೂ ನೀಟಾಗಿ ತೊಳೆದು ಅಲ್ಲಿಂದ ಒಂದು ಸ್ವಲ್ಪ ವಿಗ್ರಹ ಮತ್ತು ಇದು ಬೃಂದಾವನ ಎಲ್ಲ ತಂದಿದ್ದೀನಿ. ಅದನ್ನೆಲ್ಲ ನೀಟಾಗಿಟ್ಟು ಪೂಜೆ ಮಾಡಬೇಕು ಅನಿಸ್ತಾ ಇದೆ. ಸೊ ಅದಕ್ಕೋಸ್ಕರ ಇವಾಗ ದೇವ್ರ ಸಾಮಾನೆಲ್ಲ ಮತ್ತೆ ಕ್ಲೀನಾಗೆ ವಾಶ್ ಮಾಡಿಬಿಟ್ಟು ಪೂಜೆ ಮಾಡಿ ನನ್ನ ಮೊನ್ನೆ ನೀಟಾಗಿ ಮಾಡಿದ್ದೆ, ಬಟ್ ಏನೋ ಗೊತ್ತಿಲ್ಲ ಇವಾಗ ಮತ್ತೆ ನೀಟಾಗಿ ಅದೆಲ್ಲ ಫೋಟೋ ಎಲ್ಲ ಒರೆಸಿರಲಿಲ್ಲ, ಅದೆಲ್ಲ ಫೋಟೋ ಎಲ್ಲ ಒರೆಸಿ ಮಾಡಬೇಕು ಅನಿಸ್ತಾ ಇದೆ. ಸೊ ಎಲ್ಲ ಫುಲ್ ಡೀಟೇಲಾಗಿ ಕ್ಲೀನ್ ಮಾಡಿಬಿಟ್ಟು ಇವಾಗ ಪೂಜೆ ಮಾಡೋಣ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ಚೆನ್ನಾಗಿರುತ್ತೆ ಇವತ್ತಿನ ದಿನ. ರಾಯರಿಗೆ ನಮ್ಮ ಮನೆಗೆ ಫಸ್ಟ್ ಟೈಮ್ ರಾಯರು ಬಂದಿದ್ದಾರೆ, ಅವ್ರಿಗೆ ನಾನು ಪೂಜೆ ಮಾಡಬೇಕು ಅಂತ ಮನಸ್ಸಿಂದ ಆಸೆಪಟ್ಟು ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಮತ್ತು ಒಂದಷ್ಟು ಪ್ರಸಾದದಲ್ಲಿ ವಿಗ್ರಹಗಳು ತಂದಿದ್ದೀನಿ ನನ್ನ ಕ್ಲೋಸೆಸ್ಟ್ ಸರ್ಕಲ್ಗೆ. ಸೊ ಒಂದು ನಮ್ಮ ಅಕ್ಕ ಅವ್ರಿಗೊಂದು ತೊಗೊಂಡಿದ್ದೀನಿ ವಿಗ್ರಹ, ಇನ್ನೊಂದು ವಿನಿ ಕೊಟ್ಟು ತೊಗೊಂಡಿದ್ದೀನಿ. ಅಂದರೆ ವಿನಿ ಅಂದರೆ ನನ್ನ ಫ್ರೆಂಡ್ ವಿನಯ್ ಅಂತ ಇದ್ದಾನೆ, ಅವನಿಗೆ. ಇನ್ನೂ ಒಂದು ರಂಜುಗೆ ತೊಗೊಂಡಿದ್ದೀನಿ. ಸೊ ಅದ್ರ ಜೊತೆ ಒಂದು ಸ್ವಲ್ಪ ಕೀ ಚೈನ್ಸ್ ಎಲ್ಲ ಪ್ರತಿಯೊಂದು ತೊಗೊಂಡಿದ್ದೀನಿ. ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದನ್ನೆಲ್ಲ ಹಂಗೆ ಇವತ್ತೇ ಹೋಗಿ ರಂಜು ಮನೆಗೆ ಸ್ವಲ್ಪ ಕೊಟ್ಬಿಡೋಣ ಅಂತ ಪ್ಲ್ಯಾನ್ ಇದೆ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಇನ್ನು ನಮ್ಮ ಅಕ್ಕ ಬರ್ತಾಯಿದ್ದಾರೆ, ಅವ್ರಿಗೆ ಹಂಗೆ ಇಲ್ಲಿಂದ ಕೊಟ್ಟು ಕಳ್ಸೋಣ ಅಂತ ಇದೆ. ಇನ್ನೂ ಒಂದು ನನ್ನ ಫ್ರೆಂಡ್ಗೆ ಪೋರ್ಟರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ಸದ್ಯಕ್ಕೆ ಪ್ಲ್ಯಾನ್ಸ್. ಸೊ ಬನ್ನಿ ಇವಾಗ ಬೇಗ ಚಕ್ಕ ಮಾಡೋಣ ಕೆಲಸ. ಮಂತ್ರಾಕ್ಷತೆ ಇನ್ನೊಂದು ಸ್ವಲ್ಪ ಇದೆ, ಅದು ಇನ್ನೊಂದು ಪೇಪರಲ್ಲಿ. ಓಹೋ ಬನ್ನಿ ಮೇಡಮ್. ಇದು ಒರಿಜಿನಲ್ ತುಳಸಿ ಮಾಲ. ಇಲ್ಲಿ ತೋರಿಸ್ತೀನಿ ಏನೇನು ತಂದಿದ್ದೀನಿ ಅಂತ. ಸೊ ಇದು ವಿಗ್ರಹ ಒಂದು ನನ್ನ ಫ್ರೆಂಡ್ ವಿನಿಗೆ, ಒಂದು ರಂಜುಗೆ ತಗೊಂಡೆ, ಒಂದು ನಮ್ಮ ಅಕ್ಕಗೆ, ಆಮೇಲೆ ಇದೊಂದು ಸರ ಗೊಂಬೆಗೆ ಇಸ್ಕೊಂಡೆ. ಆಮೇಲೆ ಇದು ನಂಗೆ ಇಷ್ಟ ಆಯ್ತು, ಇದು ಹವಳ ಸರ, ಸ್ಯಾರಿಗೆ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಒಂಥರ ಲುಕ್ಕಾಗೆ. ಸೊ ಅದೊಂದು, ಇದು ಗೊಂಬೆಗೆ ಅದೇ ಥರ ಹವಳಕ್ಕೆ ಸಿಕ್ಕಿಲ್ಲ, ಸ್ವಲ್ಪ ಸ್ಟೋನ್ ಸಿಕ್ತು, ಇದೊಂದು ತೊಗೊಂಡೆ. ಇನ್ನೂ ಇದು ಸಿಂಧೂರು ಮತ್ತು ಈ ಥರ ಕೀ ಚೈನ್ಸು 400 ರೂಪೀಸ್ಗೆ. ಸೊ ಇದು 4 ತೊಗೊಂಡಿದ್ದೀನಿ. ಆಮೇಲೆ ಇದೊಂದು ತೋರಿಸ್ತೀನಿ ರೀ, ಇದೊಂದು ಅರ್ಶಿನ ಕುಂಕುಮದ ಭರಣಿ, ಇದೊಂದು. ಇದರಲ್ಲಿ ಆಂಜನೇಯ, ರಾಘವೇಂದ್ರ. ಸೊ 4 ಇದೆ. ಇದು ಇನ್ನೊಂದು ಗೋಪಿ ಎಲ್ಲೋ ಎತ್ತಿಟ್ಟಿದ್ದಾರೆ. ಇನ್ನು ಇದು ನಮ್ಮ ಮನೆಗೆ ತಗೊಂಡಿರೋಂಥ ವಿಗ್ರಹ. ಇದು ನಾನು ನಮ್ಮ ಮನೆಗೆ ತಗೊಂಡಿದ್ದು, ಮನೆಗೆ ಪೂಜೆ ಮಾಡೋದಕ್ಕೆ. ಸೊ ಮುಷ್ಟಿಯಿಂದ ಕೆಳಗಡೆನೆ ಒಂದು ಸ್ವಲ್ಪ ಇದಕ್ಕಿಂತ ಒಂದು ಸ್ವಲ್ಪ ದೊಡ್ಡದು. ಇನ್ನು ಬೃಂದಾವನ, ಒಂದು ಬೃಂದಾವನ ತಗೊಂಡೆ. ಇವಾಗ ಇದನ್ನೆಲ್ಲ ಇಟ್ಟು ಪೂಜೆ ಮಾಡೋಣ ಬನ್ನಿ. ಹಿಂಗಿರ್ಬೇಕು. ಇದಿದ್ದರೆ ಇದೇನು ಇರೋ ಅವಶ್ಯಕತೆ ಇಲ್ಲ, ಬಟ್ ಇಟ್ಟರೆ ಓಕೆ, ಏನೋ ಇಟ್ಟು ಕೂಡ ಪೂಜೆ ಮಾಡ್ಬೋದು ಅಂದರು. ಸೊ ಅದಕ್ಕೆ ತಗೊಂಡಿದ್ದೀನಿ. ಮೇನ್ ಪ್ರಸಾದ ತೋರಿಸೋದೇ ಮಾಡಿಬಿಟ್ಟೆ. ಒಬ್ರಿಗೆ 2 ಪ್ಯಾಕೆಟ್ ಕೊಡೋದು. ಸೊ ನಾವು ಚಿಕ್ಕಮ್ಮಂದ್ರಲ್ಲಿ 2 ತಗೊಂಡ್ವಿ. ಆ ಬ್ಯಾಗಲ್ಲಿ ಒಂದು ಸ್ವಲ್ಪ ಐತೆ, ಇನ್ನು ಅಮ್ಮನ ಬ್ಯಾಗಲ್ಲಿ ಇದು ತುಳಸಿ, ಇದು ಒರಿಜಿನಲ್. ಅಲ್ಲಿ ಗೊಂಬೆಗೆ ಇದೊಂದು ಗದೆ ಚೆನ್ನಾಗಿತ್ತಿದ್ವು. ಈ ಥರದ್ದು ಐತೆ. ಇದ್ರಲ್ಲಿ ಹೊಡಿತಿದ್ಲು ಅವಳು ಚಿಕ್ಕವಳಲ್ಲಿದ್ದಾಗ, ಅದಕ್ಕೆ ಎತ್ತಿಟ್ಬಿಟ್ರೆ ನೋಡ್ರೆ ಮತ್ತೆ ತಗೊಂಡೋಳೆ ಅವ್ರ ಅಜ್ಜಿ ಹತ್ರ. ನಮ್ಮ ಅತ್ತೆ ಬಂದಿದ್ರಲ್ಲ ಅವ್ರು ಕೊಡ್ಸಿರೋದು. ಇದೊಂದು ಗಂಧ ಪೇಸ್ಟ್. ಟೈಲ್ಸ್ ಎಲ್ಲ ಇವಾಗ ಉಜ್ಜಿದಾಯಿತು. ಉಜ್ಜಿ ಇನ್ನು ಕೆಳಗಡೆ ಮಾರ್ಬಲ್ಸ್ ಒರೆಸ್ಬೇಕು. ಇದೆಲ್ಲ ಹಿಂಗೆ ಸೆಗ್ರಿಗೇಟ್ ಆಗಿದೆ. ನಮ್ಮ ಮನೆಯವ್ರು ನಂಗೆ ಸಪೋರ್ಟ್ ಮಾಡ್ತಾವ್ರೆ. ದೇವ್ರ ಸಂಬಂಧ ಸ್ವಲ್ಪ ತೊಳ್ಕೊಳ್ತವ್ರೆ, ಲೇಟ್ ಆಗಿಬಿಡುತ್ತೆ ಪೂಜೆ ಮಾಡೋಕ್ಕೆ ಅಂತ.
6 ಗಂಟೆ ಅಷ್ಟಲ್ಲಿ ಮಾಡೋಣ ಅಂದ್ಕೊಂಡಿದ್ದು, 6:15 ಆಗೋಯ್ತು. ಇನ್ನು ರಾಯರು ನಮ್ಮ ಮನೆಗೆ ಫಸ್ಟ್ ದಿನ ಬಂದಿದ್ದಾರೆ, ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ದೇವ್ರ ಮನೆ ಎಲ್ಲ ಫುಲ್ಲು ಕಬೋರ್ಡ್ಸ್ ಒಳಗಡೆ ಎಲ್ಲ ಏನೇನೋ ತುಂಬಿಟ್ಟಿದ್ದೆ, ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಸ್ನಾನ ಮಾಡಿಕೊಂಡು ಜಸ್ಟ್ ಡ್ರೆಸ್ ಹಾಕ್ಕೊಂಡಿದ್ದೆ. ಅಂದರೆ ನಾನು ಬೇರೆ ಡ್ರೆಸ್ ಹಾಕ್ಕೊಳ್ಬೇಕು ಅಂದ್ಕೊಂಡಿದ್ದೆ. ಸರಿ ಹಂಗೆ ಟೈಮ್ ಆಗೋಯ್ತು ಅಂದ್ಬಿಟ್ಟು ಅದರಲ್ಲಿ ದೀಪ ಹಚ್ಬಿಟ್ಟಿದ್ದೀನಿ. ಸರಿ ನಾನು ನಾಳೆ ಮಾಡೋಣ ಅಂತ ಹೇಳಿ. ಬಟ್ ಮನಸ್ಸಿಗೆ ತುಂಬಾ ಖುಷಿ ಆಯಿತು. ಫುಲ್ಲು ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ದೀಪ ಹಚ್ಚಿ ದೇವ್ರ ಸಾಮಾನೆಲ್ಲ ಗೋಪಿ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು. ಒಬ್ಬಳೇ ಮಾಡ್ಕೊಳ್ಬೇಕಂದ್ರೆ ಯಾಕೆ ಅಂದರೆ ಅವತ್ತಿನ ದಿನ ನಾವು ಜರ್ನಿ ಮಾಡ್ಕೊಂಡು ಬಂದಿದ್ವಿ, ಟಯರ್ಡ್ ಆಗಿತ್ತು, ನಿದ್ದೆ ಇರಲಿಲ್ಲ. ಈವೆಂದು ನಾನು ಫಸ್ಟ್ ಪೂಜೆ ಮಾಡಬೇಕು, ಯಾಕಂದರೆ ಮನೇಲಿ ಪ್ರಸಾದ ಬಂದಿದೆ, ರಾಯರು ಬಂದಿದ್ದಾರೆ. ಸೊ ಅದನ್ನ ಹಂಗೆ ಇಡೋದು ನನಗೆ ಇಷ್ಟ ಇರಲಿಲ್ಲ. ಬ್ಯಾಗಲ್ಲೇ ತೆಗೆದ್ಬಿಟ್ಟು ನೀಟಾಗೆಲ್ಲ ಮಾಡಿಬಿಟ್ಟು ಫಸ್ಟ್ ರಾಯರಿಗೊಂದು ಪೂಜೆ ಮಾಡಿಬಿಟ್ರೆ ಮನಸ್ಸಿಗೆ ಒಂಥರ ಸಮಾಧಾನ. ಸೊ ಅದಕ್ಕೋಸ್ಕರ ಇವಾಗೆಲ್ಲ ರೆಡಿ ಮಾಡಿಕೊಂಡು ನೀಟಾಗಿ ಪೂಜೆ ಮಾಡ್ತಾಯಿದ್ದೀನಿ, ನೀವು ನೋಡ್ಬೋದು. ಇನ್ನು ನಮ್ಮ ಮನೇಲಿ ಸೋಮವಾರ ಮಾದಪ್ಪಂಗೆ, ಇನ್ನು ಮಂಗಳವಾರ ಮದ್ನಟ್ಟಮ್ಮಂಗೆ, ಮತ್ತು ಗುರುವಾರ ಸಾಯಿಬಾಬಾಗೆ ಮಾಡ್ತಿದ್ದೆ. ಸರಿ ಇನ್ನು ಗುರುವಾರ ರಾಯರಿಗೂ ಕೂಡ ಇನ್ಮೇಲೆ ಮಾಡೋ ಅಂಥ ಯೋಗ ಅಥವಾ ಒಂದು ಅದೃಷ್ಟ ನನಗೆ ಕೂಡಿ ಬಂದಿದೆ. ಸೊ ರಾಯರಿಗೆ ಗುರುವಾರ ದಿನನಿತ್ಯ ಪೂಜೆ ಮಾಡಬೇಕು. ನನಗೆ ತುಂಬಾ ಇಷ್ಟ ಈ ಥರ ಎಲ್ಲ ಪೂಜೆ ಮಾಡೋದು. ನೋಡ್ಬೋದು ಈ ರೀತಿ ಅಲಂಕಾರ ಮಾಡಿ ಮನಸ್ಸಲ್ಲಿ ಏನೋ ಒಂದು ಕೇಳ್ಕೊಂಡಿದ್ದೆ. ಮತ್ತು ನನಗೆ ಪರ್ಸ್ನಲಿ ಫಸ್ಟು ನಾನು ಒಂದು ಸಲ ಮಂತ್ರಾಲಯಕ್ಕೆ ಹೋಗಿದ್ದೆ ನಮ್ಮ ಮಾಮ ಅವ್ರ ಜೊತೆ. ಆವಾಗ ನನಗೆ ಇಷ್ಟೊಂದು ಜನ ನಂಬೋರು, ಓಕೆನಾ, ನಮ್ಮ ಫ್ಯಾಮಿಲಿಲೂ ಒಂದಷ್ಟು ಜನ ಇದ್ದಾರೆ, ಅವರೆಲ್ಲ ನಂಬಿ ನೈವೇದ್ಯಕ್ಕೆಲ್ಲ ಇಟ್ಟು ಪೂಜೆ ಮಾಡೋರು. ಬಟ್ ನಾನು ಅಷ್ಟೊಂದು ನಂಬ್ತಾ ಇರಲಿಲ್ಲ. ಅಂದರೆ ನಾನು ಬಾಬಾ ಮತ್ತು ಸಾಯಿಬಾಬಾ ಮತ್ತು ಶ್ರೀಕೃಷ್ಣ ಮತ್ತು ಮಾದಪ್ಪ ಮದ್ನಟಮ್ಮ ಇವ್ರುಗಳಿಗೆ ಇದ್ದೆ. ನಾನು ರಾಯರಿಗೆ ಯಾವತ್ತೂ ಪೂಜೆ ಕೂಡ ಮಾಡಿರಲಿಲ್ಲ. ಮತ್ತು ಫೋಟೋ ತಗೊಂಡಿದ್ವಿ ನಾವು. ಫಸ್ಟು ಫೋಟೋನ 4 ಫ್ರೇಮ್ ಇದೆ ಅಲ್ವಾ ಇವಾಗ, ಆ ಫ್ರೇಮಲ್ಲಿ ಇಟ್ಟಿದ್ದೆ. ಸೊ ಯಾರೋ ಒಬ್ಬರು ಹೇಳಿದರು, ಸೊ ಆ ಥರ ದೇವ್ರ ಜೊತೆನೇ ಫೋಟೋ ಇರಬಾರ್ದು ಅಂತ ಹೇಳಿ ಮತ್ತು ನಾವು ಹೊಸ ಫೋಟೋ ಇದನ್ನು ಮಾಡಿಸಿ ಕೃಷ್ಣ ರಾಧಾಕೃಷ್ಣನ ಹಾಕ್ಸಿದ್ದೀನಿ, ನೀವು ನೋಡ್ಬೋದು. ಒಂದು ಬನಶಂಕರಮ್ಮ, ಒಂದು ನಮ್ಮ ಮನೆ ದೇವರು ಹೆಣ್ದೇವರು ಚೌಡೇಶ್ವರಮ್ಮ, ಇನ್ನು ಒಂದು ಮಂಜುನಾಥ ಸ್ವಾಮಿ, ಇನ್ನು ಒಂದು ರಾಧಾಕೃಷ್ಣನ ಹಾಕ್ಸಿದ್ದೀನಿ. ಸೊ ಫಸ್ಟು ರಾಯರು ಕೂಡ ಇದ್ದರು. ಸರಿ ಮತ್ತು ಅರಿಶಿನ ಕುಂಕುಮ ಇಡಬಾರ್ದು, ಗಂಧ ಇಡಬೇಕು, ಮತ್ತು ಅವ್ರನ್ನ ಸಪ್ರೇಟಾಗಿ ಇಡಬೇಕು ಅಂತೆಲ್ಲ ಹೇಳಿದರು. ಸರಿ ಯಾಕೋ ನನಗೆ ಅದು ಇಷ್ಟ ಆಗ್ತಾ ಇರಲಿಲ್ಲ. ಮತ್ತು ಅದು ತಂದಾದಮೇಲೆ ಒಂದು ಸ್ವಲ್ಪ ವಾಪಸ್ ಕೊಟ್ಟಾದಮೇಲೆ ನಮಗೂ ಕೂಡ ಮನೇಲಿ ಒಂದಲ್ಲ ಒಂದು ತೊಂದರೆ, ಒಂದಲ್ಲ ಒಂದು ಪ್ರಾಬ್ಲಮ್ ಆಗ್ತಿತ್ತು. ನಾನು ಗೋಪಿಗೆ ಪರ್ಸ್ನಲಾಗಿ ಅಬ್ಸರ್ವ್ ಮಾಡಿ ನಾವು ರಾಯರನ್ನು ಕೊಟ್ಬಿಟ್ವಿ. ಮೇ ಬಿ ಇದಕ್ಕೆ ಏನು ಅಂತಲ್ಲ, ನಾನು ತುಂಬ ಬೇಜಾರಲ್ಲಿದ್ದೆ. ಸರಿ ಈ ಸಲ ಹೋದಾಗ ಈ ರೀತಿ ವಿಗ್ರಹನ ತಂದು ಪೂಜೆ ಮಾಡಬೇಕು ಅಂತ ಇದ್ದೆ. ಫೋಟೋ ಫ್ರೇಮ್ಗೆ ನಮ್ಮ ಮನೇಲಿ ಸ್ವಲ್ಪ ಜಾಗ ಇಲ್ಲ. ಆಲ್ಮೋಸ್ಟ್ ಎಷ್ಟೊಂದು ಫೋಟೋಸ್ಗಳೆಲ್ಲ ನೀವೇ ನೋಡ್ಬೋದು, ಜಾಗನೇ ಇಲ್ಲ. ಅದಕ್ಕೆ ಒಂದು ಪುಟಾಣಿ ವಿಗ್ರಹ ತರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಮತ್ತು ಇಲ್ಲಿ ನಾನು ತುಪ್ಪದ ದೀಪನ ಮೀಶೋಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ. ಅದು ತುಂಬ ಜೋರಾಗೆ ಉರಿತಿದೆ. ಕೆಲವೊಬ್ರು ಏನು ಹೇಳ್ತಾರೆ, ಬತ್ತಿ ಜಾಸ್ತಿ ಜೋರಾಗಿ ಉರಿಬಾರ್ದು ಅಂತಾರೆ, ಕೆಲವೊಬ್ಬರು ಉರಿದ್ರೆ ಆ ಥರ ಒಳ್ಳೆಯದು ಅಂತಾರೆ. ನನಗೆ ಮತ್ತು ಅಲ್ಲಿ ಒಂದು ತಿರುಪತಿ ಇರೋದು ಶ್ರೀನಿವಾಸನ ಫೋಟೋದು ಒಂದು ಲೈಟಿದ್ದು ವೈರ್ ಇದೆ, ಆ ವೈರ್ ಸುಟ್ಟೋಗುತ್ತೆ ಅಂತ ಭಯ. ಅದನ್ನು ಸ್ವಲ್ಪ ದೀಪ ಕೂಡ ಹಿಂಗೆ ಜರುಗಿಸ್ದೆ. ಆಮೇಲೆ ಸರಿ ಪೂಜೆ ಎಲ್ಲ ಮಾಡಿಬಿಟ್ಟು ಅದಕ್ಕೆ ಈ ಸಲ ಹೋದಾಗ ಈ ಥರ ವಿಗ್ರಹನ ತಂದು ನಾವು ಪೂಜೆ ಮಾಡಬೇಕು. ಮತ್ತು ಬೃಂದಾವನ ತರೋ ಏನೋ ಐಡಿಯಾ ಇರಲಿಲ್ಲ. ಸರಿ ಬೃಂದಾವನ ಕೂಡ ತಂದ್ವಿ. ನೋಡೋಣ, ಇವಾಗೇನೋ ಒಂಥರ ಪಾಸಿಟಿವ್ ವೈಬ್ಸ್ ತುಂಬ ಇದೆ ನಿಜವಾಗ್ಲೂ ಹೇಳಿಕೊಳ್ಬೇಕು ಅಂತ ಅಂದರೆ. ಹೌದು, ನಾನು ಹೇಳ್ದಂಗೆ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ನಾವು ರಾಯರು ಫೋಟೋನ ಚೇಂಜ್ ಮಾಡಿದ್ವಿ. ಅದಾದಮೇಲೆ ಬೇರೆ ಫೋಟೋನ ಹಾಕ್ಸಿದ್ಮೇಲೆ ನಮಗೆ ಸ್ವಲ್ಪ ಪ್ರಾಬ್ಲಮ್ ಥರ ನನಗೆ ಪರ್ಸ್ನಲಿ ಎಲ್ಲೋ ಫೀಲ್ ಆಗಿತ್ತು. ಸೊ ಅದಕ್ಕೋಸ್ಕರ ಈ ಸಲ ರಾಯರನ್ನ ತಂದು ಪೂಜೆ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ರಾಯರನ್ನ ಯಾರು ಬೇರೆಯವ್ರು ಕೊಟ್ಟರೆ ತುಂಬಾ ಒಳ್ಳೆಯದು. ಬಟ್ ಹೋಗೋರೆಲ್ಲರೂ ಯಾರು ತಂದು ಕೊಡಲ್ವಲ್ಲ, ಸರಿ ಇನ್ನು ನಾವೇ ಇಸ್ಕೊಂಡು ಇವಾಗ ಭಕ್ತಿಯಿಂದ ಪೂಜೆ ಮಾಡ್ತಾಯಿದ್ದೀವಿ. ಇನ್ನು ಈ ವಿಡಿಯೋ ಆಲ್ಮೋಸ್ಟ್ ಒಂದು 1 ವೀಕ್ ಆದಮೇಲೆ ನಾನು ಪೋಸ್ಟ್ ಮಾಡ್ತಾ ಇರೋದು. ತುಂಬ ಪಾಸಿಟಿವ್ ಬದಲಾವಣೆ ಎಲ್ಲ ಆಗಿದೆ ನಮ್ಮ ಮನೇಲಿ. ಕೆಲವೊಂದು ಪರ್ಸ್ನಲ್ ಕೂಡ ಆಗಿದೆ, ಕೆಲವೊಂದು ಪ್ರೊಫೆಷ್ನಲ್ ಕೂಡ ಆಗಿದೆ. ಸೊ ಎಷ್ಟೊಂದಿದೆ ವಿಷಯಗಳು ಹೇಳ್ಕೊಳ್ಳೋದಕ್ಕೆ. ಬಟ್ ಸರಿಯಾದ ಸಮಯ ಬಂದಾಗ ನಾನು ಶೇರ್ ಮಾಡ್ತೀನಿ. ಬಟ್ ಖಂಡಿತ ನಾನೇನು ಹೇಳ್ತೀನಿ ಅಂದರೆ, ನಾನು ಅಂದ್ಕೊಂಡಿದ್ದು 1-2 ಕೆಲಸ ಆಗಿದೆ. ಸೊ ಅದನ್ನು ನಾನು ಗೋಪಿ ಕೂಡ ನಂಬಿದ್ದೀವಿ. ಜಸ್ಟ್ 1 ವಾರಕ್ಕೆ ರಿಸಲ್ಟ್ ಸಿಕ್ಕಿದೆ. ಸೊ ಅದು ನಮಗೆ ನಿಜವಾಗ್ಲೂ ತುಂಬ ಖುಷಿಯಾಗಿದೆ. ನನ್ನ ಕೆಲಸದಲ್ಲಾಗಿರ್ಬೋದು, ಮತ್ತು ಒಂದು ಪರ್ಸ್ನಲ್ ಏನೋ ಒಂದು ಕೆಲಸ ಆಯಿತು, ಅದ್ರದ್ರ ಮೇಲೆ ಕೂಡ ಅಷ್ಟೇ ನಾನೇನೋ ಕೇಳ್ಕೊಂಡಿದ್ದೆ, ಅದು ನನಗಾಗಿದೆ. ಸೊ ಇವಾಗ ನಾನು ನಿಜವಾಗ್ಲೂ ನಂಬಿದ್ದೀನಿ ರಾಯರಿದ್ದಾರೆ, ರಾಯರಿರೋದಕ್ಕೆ ನನಗೆ ಆಗಿದ್ದು ಅಂತ ನನಗೆ ತುಂಬ ಗಟ್ಟಿಯಾಗಿರೋಂಥ ನಂಬಿಕೆ ಬಂದಿದೆ. ನಿಜ, ನಾನು ಪ್ರತಿ ಗುರುವಾರ ಮಾಡ್ತೀನಿ. ನೀವು ಒಂದು ಸಲ ನಂಬಿ ಮಾಡಿ ನೋಡಿ. ನನಗೆ
ಆಗಿರೋ ಅಂಥದ್ದು ನಿಮಗೂ ಕೂಡ ಆಗ್ಬೋದು. ನಿಮ್ಮ ಕಷ್ಟಗಳು ಕೂಡ ಬೇಗ ಸುಧಾರಿಸ್ಕೊಂಡು ನಿವಾರಣೆ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಷ್ಟೇ ಈ ವಿಡಿಯೋ ಮೂಲಕ ನಾನು ಕೇಳ್ಕೊಳ್ಳೋದು. ಇನ್ನೊಂದು ನಾನೇನು ಕಲ್ತಿದ್ದೀನಿ ಅಂದರೆ, ಮನುಷ್ಯನ ನಂಬೋದಕ್ಕಿಂತ ದೇವರನ್ನು ನಂಬಿ ಕೆಟ್ಟೋಗಿರೋರು ಯಾರೂ ಇಲ್ಲ. ದೇವರು ಪ್ರತಿಫಲ ಕೊಡೋದು ನಿಧಾನ ಆಗಿರ್ಬೋದು, ಬಟ್ ಒಂದಲ್ಲ ಒಂದಿನ ಕೊಟ್ಟರೆ ಒಳ್ಳೆ ಪ್ರತಿಫಲನೇ ಕೊಡ್ತಾನೆ. ಆ ನಂಬಿಕೆ, ಆ ಹೋಪ್ಸ್ ನಿಮ್ಮ ಹತ್ರ ಇರಬೇಕು. ಸೊ ಆ ಸ್ಟ್ರಾಂಗ್ ಬಿಲೀಫ್ ಇದ್ರೇ ನಿಮಗೆ ತುಂಬಾ ಒಳ್ಳೆಯದು. ನಾನು ಅದೇ ನನ್ನ ಲೈಫಲ್ಲಿ ಮತ್ತು ಗೋಪಿಗೂ ನಮ್ಮಿಬ್ಬರ ಮಧ್ಯೆ ಇರೋದು ಸ್ಟ್ರಾಂಗ್ ಬಿಲೀಫ್ ಅದೇ. ನಾವು ವಾರಗಳು ಮಿಸ್ ಮಾಡಲ್ಲ. ನಾವು ಏನೇ ಕಷ್ಟ ಇರಲಿ ನಾವು ದೇವ್ರಿಗಂತೂ ಮಿಸ್ ಮಾಡಲ್ಲ. ಯಾಕಂದರೆ ನಾವು ಮನುಷ್ಯನ ನಂಬಲ್ಲ, ದೇವ್ರನ್ನೇ ನಂಬೋದು. ಅಷ್ಟು ದೇವ್ರನ್ನ ನಂಬಿದ್ದೀವಿ. ದೇವರಿದ್ದಾನೆ, ದೇವರೇ ನಮಗೆ ಕಾಪಾಡ್ತಾನೆ, ದೇವ್ರಿಗೋಸ್ಕರನೇ ನಾವು ಅಷ್ಟೇ ಹೇಳ್ಬೋದು ಈ ವಿಡಿಯೋದಲ್ಲಿ. ಪೂಜೆ ಎಲ್ಲ ಆಯಿತು. ಇವಾಗ ಏನು ಊಟ ಮಾಡಿರಲಿಲ್ವಲ್ಲ, ಸೊ ಅದಕ್ಕೋಸ್ಕರ ಆಚೆ ಹೋಗ್ತಾಯಿದ್ದೀವಿ. ಇಲ್ಲಿ ನೋಡಿ ನನ್ನ ಗಿಡ, ನೋಡಿ ನನ್ನ ಹಸಿಮೆಣ್ಸಿನ್ಕಾಯಿ ಗಿಡ ಹೆಂಗೆ ಬಂದಿದೆ. ಇದು ನನ್ನ ಹಸಿಮೆಣ್ಸಿನ್ಕಾಯಿ ಗಿಡ, ಇದು ಕುಂಬಳಕಾಯಿ ಬೀಜ ನಮ್ಮಪ್ಪ ಹಾಕಿರೋದು. ಸ್ನೇಕ್ ಪ್ಲ್ಯಾಂಟ್, ಇದು ಹೂವು ಬಿಡುತ್ತೆ, ಚೆನ್ನಾಗಿ ಬಿಡುತ್ತೆ. ಇದು ಇನ್ನು ಮನಿ ಪ್ಲ್ಯಾಂಟ್. ಗೊಂಬೆ ಎಲ್ಲಿ ಗೊಂಬೆ? ಜೀವಿ ಕೂಡ ಇವತ್ತು ನಮ್ಮ ಜೊತೆ ಬಂದವನೆ. ಅವ್ರು ದೊಡ್ಡವ್ರು ಅಂದ್ರೆ ತುಂಬಾ ಸಂತೆ ಅಂದ್ರೆ ಹಂಗಿದ್ರೆ ನಾನು ರಾಸಲ್ ಹೋದ್ರಿಲ್ಲ ಅಂತದ. ನಾಳೆ ಅವ್ರ ದೊಡ್ಡ ಮನೆ ಕರ್ಕೊಂಡು ಹೋಗ್ಬೇಕು. ಬೆಳಗ್ಗೆ ನಾಷ್ಟನ ಅಷ್ಟೇ ಅವ್ರ ದೊಡ್ಡ ಮನೆ ತಂದು ಕೊಡ್ಬೇಕು. ಏನ ನನಗೆ ಫೋನ್ ಏನು ಮಾಡಬಾರ್ದು. ಇರ್ಲಿ ಬಿಡು, ಹಂಗೆ ನ್ಯಾಚುರಲ್ ಆಗಿರ್ಬೇಕಲ್ಲ. ಆಚೆ ಹೋಗಿ ಊಟ ತಿನ್ಕೊಂಡು ಇಲ್ಲಿ ನಮ್ಮ ಅಮ್ಮ ಮನೆಗೆ ಬಂದ್ವಿ. ಅವರು ಕೂಡ ರಾಯರ ಪ್ರಸಾದ ಎಲ್ಲ ಇಟ್ಟು ಪೂಜೆ ಮಾಡವ್ರೆ. ನೋಡ್ಬೋದು ನೀವು ಅಲ್ಲಿ ರಾಯರ ಪ್ರಸಾದ, ಅಕ್ಷತೆ ಕಾಳೆಲ್ಲ ಐತೆ. ಮಲ್ಬಿಟ್ಟಿದ್ರು, ಮಲ್ಬಿಟ್ಟಿರೋರ್ಗೆ ಎಬ್ರಿಸ್ಬಿಟ್ಟು ಮಾತಾಡ್ಕೊಂಡು ಕೂತಿದ್ವಿ. ನನ್ನ ಮೊಬೈಲಲ್ಲಿ ಆ ಕವರಲ್ಲೇ ಹಂಗೆ ಕೊಡ್ಬೇಕು ತಾನೆ. ಕವರ್ ನಿನಗೆ ಕೊಡ್ತಾವ ನೀರೇ, ಇದಕ್ಕೆ ಅವನ ಕೊಟ್ಟವನೆ. ಕೊಟ್ಬಿಡ ಸರ್. ಸೊ ಸ್ವಲ್ಪ ಡ್ರೈ ಫ್ರೂಟ್ಸ್ ಅವ್ರು ಅರ್ಧ ಎತ್ಕೊಂಡು ನಮ್ಗೆ ಅರ್ಧ ಕೊಟ್ಟರು. ವಾಲ್ನಟ್, ಇದು ಮಂತ್ರಾಕ್ಷತೆ. ಅಂದರೆ ನಾನು ದೇವಸ್ಥಾನದಲ್ಲಿ ನಮ್ಮ ಅಮ್ಮಗೆ ಸ್ವಲ್ಪ ಎತ್ತಿಡು ಅಂತ ಕೊಟ್ಟಿದ್ದೆ, ಅದಕ್ಕೆ ಇಸ್ಕೊಂಬಂದೆ. ದೇವ್ರ ಹತ್ರ ಇಟ್ಬಿಡೋಣ. ಇನ್ನೂ ದೀಪ ಉರಿತಾ ಇದೆ, ನೋಡ್ಬೋದು. ಅಯ್ಯೋ ಬಿದ್ದಾಯ್ತು. ನೋಡಿ ನಮ್ಮ ರಾಯರು, ನಮ್ಮ ಮನೆಗೆ ಬಂದಿರೋಂಥ ಮುದ್ದು ರಾಯರು. ಇನ್ನೂ ಕೊಟ್ಟಿಲ್ಲ ಮಗನೆ, ಗೊತ್ತಿಲ್ಲಪ್ಪ, ಕೇಳ್ಕೊ ನೀನು. ದೇವ್ರು ಹೂವು ಕೊಟ್ಟೈತಾ ಅಂತೆ. ನಾನು ಗೋಪಿ ಹತ್ರ ಅಂದೆ, ನಾವು ಮಾಡೋ ಪೂಜೆ ಇಷ್ಟ. ಯೂಶ್ವಲಿ ನಮಗೆ ಶಿವನಿಂದ ಬೀಳ್ತಾನೆ ಇರುತ್ತೆ, ನಮ್ಮ ಮಾದಪ್ಪ ಅಂತ ನಾನು ನಂಬಿದ್ದೀನಿ. ಸೊ ಅದರಿಂದ ಅದು ಬಿದ್ದಿರಬೇಕು, ಇಲ್ಲಾಂದ್ರೆ ರಾಯರಿಂದ ಬಿದ್ದಿರಲಿ ಅಂತ ಅಂದಿದ್ದೆ. ಅದನ್ನ ಹೇಳ್ತಾಳೆ ಗೊಂಬೆ, ದೇವ್ರು ಹೂವು ಕೊಟ್ಟೈತಾ ಅಂತ. ಗೋಪಿ ಎಲ್ಲೋಗ್ತಿದ್ಯಾ, ಏನು ಮಾಡ್ತಿದ್ಯಾ? ಹಾಂ, ಇವಾಗ ಮಲ್ಕೊಳ್ಳೋ ಟೈಮ್ ಕಂದ. ನೋಡಿ ಮಾದಪ್ಪನ ಭಕ್ತೆ. ಎಲೆ ಎಲ್ಲಿ ಹಿಂಗಿತ್ತು ಬಂಗಾರ ಅದು. ಬಾ, ಸರಿ ಹಾಕ್ಕೊಂಡಿಲ್ಲ ನೀನು. ಅಷ್ಟೇ ಇವತ್ತಿನ ವ್ಲಾಗ್. ಅಲ್ಲಿ ನೋಡಿ 11:15 ಇವಾಗ ಬಂದ್ವಿ ಅಮ್ಮ ಮನೆಯಿಂದ. ಇನ್ನು ನಾಳೆ ಮಂಡೇ ಆ್ಯಸ್ ಯೂಶ್ವಲ್ ನಮ್ಮ ರೊಟೀನ್ ಕಂಟಿನ್ಯೂ ಆಗುತ್ತೆ. ಇವತ್ತು ರಂಜು ಮನೆಗೆ ಹೋಗೋಣ ಅಂದ್ಕೊಂಡು ಆಗಿಲ್ಲ, ನೋಡೋಣ. ಆದರೆ ಈ ವೀಕಲ್ಲಿ ಹೋಗ್ತೀನಿ, ಯಾಕಂದರೆ ಇನ್ನು ವೀಕ್ ಡೇ ಸ್ಟಾರ್ಟ್ ಆಯ್ತಲ್ಲ. ಸರಿ, ಆದರೆ ನಾಳೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಇಲ್ಲಿಗೆ ಎಂಡಪ್ ಮಾಡ್ತೀನಿ. ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೋಡಿ, ಇದು ಮಾರ್ನಿಂಗ್ ರಾಯರು ಹೂವು ಕೊಟ್ಟಿದ್ದಾರೆ. ಫುಲ್ ಖುಷಿ ಆಯ್ತು. ಅಲ್ಲಿ ಒಂದು ಹೂವು ಬಿದ್ದಿದೆ ದೀಪದ ಪಕ್ಕ.
ಖುಷಿ ಆಯ್ತು ನನಗೆ. ವಿಷಯ ಏನು ಅಂತ ಅಂದರೆ, ನಾನು ನಿನ್ನೆ ನೈಟೇ ವ್ಲಾಗ್ ಎಂಡ್ ಮಾಡಿಬಿಟ್ಟಿದ್ದೆ. ಪೂಜೆ ಮಾಡಿಬಿಟ್ಟು ಈಚೆ ಹೋಗಿದ್ವಿ ಊಟಕ್ಕೆ ಎಲ್ಲ ಶೇರ್ ಮಾಡಿದ್ದೆ. ಸೊ ಇವತ್ತು ಮಾರ್ನಿಂಗು ಎದ್ಬಿಟ್ಟು ದೇವ್ರ ಮುಖ ನೋಡೋಕೆ ಬಂದಾಗ ರಾಯರು ಇದರಿಂದ ವಿಗ್ರಹದಿಂದ ಹೂವು ಬಿತ್ತಿತ್ತು. ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ. ಟು ಬಿ ಆನೆಸ್ಟ್, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ನನ್ನ ವಿಷಯನ. ಏನು ಅಂತ ಅಂದರೆ, ನಾನು ಫಸ್ಟು ದೇವ್ರನ್ನ ನಂಬ್ತಾ ಇದ್ದಿದ್ದು ಥರ್ಸ್ಡೇಸ್ ಬಂದು ನಾನು ಬಾಬಾಗೆ ವ್ರತ ಮಾಡ್ತಿದ್ದೆ. ಅಂದರೆ ಉಪವಾಸ ಇದ್ದು ಸಂಜೆ ತಿನ್ನೋದು ಈ ಥರ, ಮತ್ತು ಭಜನೆ ಮಂಗಳಾರತಿ ಟೈಮಲ್ಲಿ ಆರತಿ ಪೂಜೆ ಆರತಿಗೆ ಸಾಂಗ್ ಬರ್ತಲ್ಲ, ಅದೆಲ್ಲ ಮಂಗಳಾರತಿ ಮಾಡ್ತಿದ್ರು. ಅಲ್ಲಿವರೆಗೂ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸೊ ಹಂಗೆ ಮಾಡ್ತಿದ್ದೆ. ಅದಾದಮೇಲೆ ನನಗೆ ಗೊಂಬೆಗೆ ನಾವು ಮಹದೇಶ್ವರನ ದೇವಸ್ಥಾನಕ್ಕೆ ಹೋದ್ಮೇಲೆ ಮಾದಪ್ಪನ ನಂಬಿಟ್ಟೆ. ನಾನು ಪೂಜೆ ಮಾಡಿದಾಗ ಪ್ರತಿ ಸಲ ಆ ಶಿವನ ಫೋಟೋಯಿಂದ ಹೂವು ಬೀಳುತ್ತೆ. ಸೊ ನಾನು ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರಲಿಲ್ಲ. ನಂಗೆ ತುಂಬ ಖುಷಿ ಇತ್ತು. ನನ್ನ ಜೊತೆ ಮಾದಪ್ಪ ನಿಂತಿದ್ದಾರೆ, ನನ್ನ ಜೊತೆ ಇದ್ದಾರೆ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು. ಯಾಕಂದರೆ ನಾನು ಪೂಜೆ ಮಾಡಿದಾಗೆಲ್ಲ ಒಂದಲ್ಲ ಒಂದು ಹೂವು ಬೀಳುತ್ತೆ. ನಾನು ಅದನ್ನ ರಂಜು ಹತ್ರ ಹೇಳ್ಕೊಂಡಿದ್ದೀನಿ, ಮತ್ತು ನನಗೆ ಕ್ಲೋಸ್ ಸರ್ಕಲ್ ಅವ್ರಿಗೆ ಮಾತ್ರ ಗೊತ್ತಿದೆ. ನಾನು ಶೇರ್ ಮಾಡಿದ್ದೀನೋ ಇಲ್ವೋ ನನಗೂ ಸರಿಗೆ ನೆನಪಿಲ್ಲ. ಅದೇ ರೀತಿ ಇವಾಗ ನಿನ್ನೆ ಇವರೆಲ್ಲರೂ ಹೇಳ್ತಾರಲ್ಲ ರಾಯರಿದ್ದಾರೆ ಅಂತ. ನಾನು ಫಸ್ಟೊಂದು ಸಲ ಮಂತ್ರಾಲಯಕ್ಕೆ ಹೋಗಿದ್ದೀನಿ, ಬಟ್ ನನಗೆ ಗೊತ್ತಿಲ್ಲ, ಏನಕ್ಕೋ ನನ್ನ ಮನಸ್ಸಿಗೆ ಮಾಡಬೇಕು, ನಾನು ರಾಯರಿಗೆ ಮುಗಿಬೇಕು, ರಾಯರಿಗೆ ಕೇಳ್ಕೋಬೇಕು, ಇವೆಲ್ಲ ಏನು ಅನಿಸ್ತಾ ಇರಲಿಲ್ಲ. ಜಸ್ಟ್ ರ್ಯಾಂಡಮಾಗಿ ಟೆಂಪಲ್ ವಿಸಿಟ್ ಮಾಡ್ಕೊಂಡು ಬಂದಿದ್ದು, ಓಕೆನಾ. ಇವಾಗ ಸರಿ, ಈ ಸಲ ತುಂಬ ಜನ ಇವಾಗ ಎಲ್ಲೇ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಓಪನ್ ಮಾಡಿದ್ರು ಜಾಸ್ತಿ ಇದೇ ವಿಷಯದ್ದು ಬರ್ತಾನೆ ಇರುತ್ತೆ, ರಾಯರಿದ್ದಾರೆ ಅಂತ. ಸರಿ, ನಾನು ಇನ್ನೊಂದು ವಿಷಯ ಕೇಳ್ಕೊಂಡಿದ್ದೆ. ಆ ವಿಷಯದ ಕೇಳ್ಕೊಂಡೆ ನಾನು ನಿನ್ನೆ. ಆ್ಯಕ್ಚುಲಿ ಇರಮ್ಮು ಒಂದು ನಿಮಿಷ ಮಾತಾಡಬೇಡ. ನಿನ್ನೆ ನಾನು ಫುಲ್ ಟಯರ್ಡ್ ಆಗಿದ್ದರೂ ಕೂಡ, ನಿನ್ನೆನೇ ನಾವು ಬೆಳಗ್ಗೆ ಬಂದಿದ್ದು ಆಗಿದ್ದರೂ ಕೂಡ, ಇಲ್ಲ ನಾನು ಪೂಜೆ ಮಾಡಲೇಬೇಕು ನೀಟಾಗೆ. ಗೊಂಬೆ ಡಿಸ್ಟರ್ಬ್ ಮಾಡ್ತಾಯಿದ್ಲು, ಅದಕ್ಕೆ ಸ್ಟಾಪ್ ಮಾಡಿದೆ. ಸೊ ಮಾಡಲೇಬೇಕು, ಎಷ್ಟಾದರೂ ಕಷ್ಟ ಆದರೆ ಪರವಾಗಿಲ್ಲ ಅಂದ್ಬಿಟ್ಟು ಯೂಶ್ವಲಿ ನಾವು ಎಲ್ಲೇ ಹೋಗಿ ಬಂದರೂ ಒಂದಿನ ರೆಸ್ಟ್ ಆದಮೇಲೆ ನೆಕ್ಸ್ಟ್ ಡೇ ಮಾಡ್ತಿದ್ದೆ ನಾನು. ಇಲ್ಲ, ಅವತ್ತಿನ ದಿನವೇ ಎದ್ದು ಸ್ನಾನ ಎಲ್ಲ ಮಾಡಿ ನೀಟಾಗಿ ಮಾಡಿದೆ, ಓಕೆನಾ. ಮಾಡಿದ್ರು ನನಗೆ ಹೂ ಪ್ರಸಾದ ಎಲ್ಲ ಈ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾರಲ್ಲ ಆ ಥರ ಹೂ ಪ್ರಸಾದ ಎಲ್ಲ ಬಂದಿಲ್ಲ. ಸ್ವಲ್ಪ ಬೇಜಾರಾಯಿತು. ಸರಿ ನೋಡೋಣ ಅಂದ್ಬಿಟ್ಟು ಆಚೆ ಹೋಗಿ ಬಂದ್ವಿ. ಆವಾಗ ಬಂದಾಗಲೂ ಇರಲಿಲ್ಲ, ಯಾಕೋ ಗೊತ್ತಿಲ್ಲ, ನೈಟೆಲ್ಲ ಬರೀ ರಾಯರದು ರೀಲ್ಸು ಇದೇ ಬರ್ತಿತ್ತು. ಸರಿ, ನನಗೆ ಯಾಕೆ ಕೊಟ್ಟಿಲ್ಲ, ಏನಕ್ಕೆ ನಾನು ಮಾಡಿದ ಪೂಜೆ ಇಷ್ಟ ಆಗಿಲ್ವಾ, ಅಥವಾ ನನ್ನ ಜೊತೆ ರಾಯರಿಲ್ವಾ, ಈ ಥರ ಎಲ್ಲ ಏನೇನೋ ಯೋಚನೆ ಮಾಡ್ಕೊಂಡು ಮಲಗಿದ್ನ, ಇನ್ನೂ ಏನೇನೋ ಕೇಳ್ಕೊಂಡು ಮಲ್ಕೊಂಡಿದ್ದೆ. ಹಂಗೆಲ್ಲ ಆಯಿತು. ಸರಿ, ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಯೂಶ್ವಲಿ ದೇವ್ರ ಮುಖ ನೋಡೋಕೆ ಬರ್ತೀನಲ್ಲ, ಸರಿ ದೇವ್ರ ಮುಖ ನೋಡೋಕೆ ನೋಡಿದ್ರೆ ರಾಯರು ಹೂವು ಕೊಟ್ಟಿದ್ರು. ಎಷ್ಟು ಖುಷಿ ಆಯಿತು ಗೊತ್ತಾ, ಫುಲ್ ಖುಷಿ ಆಯಿತು. ನಿಜವಾಗ್ಲೂ ರಾಯರು ಇದ್ದಾರೆ. ನಾನು ಅದನ್ನೇ ಹೇಳಿದ್ದೆ, ನೀನು ನಿಜವಾಗ್ಲೂ ಇದೆಯಾ ಅಂತಂದರೆ ತಂದೆ ಹೂವು ಕೊಟ್ಟಿರಬೇಕು ನಾನು ಬೆಳಗ್ಗೆ ಎದ್ದೊಳಷ್ಟರಲ್ಲಿ ಅಂತ ಹೇಳ್ಕೊಂಡು ಮಲಗಿದ್ದೆ. ನೋಡಿದ್ರೆ ಇವಾಗ ಹೂವು ಬಿದ್ದಿತ್ತು. ನಾನು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ, ನೋಡ್ಬೋದು. ಸೊ ಮನಸ್ಸಿಗೆ ತುಂಬಾ ಖುಷಿ ಆಯಿತು. ನಿಜವಾಗ್ಲೂ ರಾಯರಿದ್ದಾರೆ, ನಂಬಿ ನೋಡೋಣ. ನಾನು ನಂಬಿದ್ದೀನಿ, ನಾನು ಗುರುವಾರ ಮಾಡ್ತೀನಿ, ಪ್ರತಿ ಗುರುವಾರ. ಆದಷ್ಟು ಒಳ್ಳೆಯದಾಗಲಿ ಎಲ್ಲರಿಗೂ, ನೀವು ಕೂಡ ನಂಬಿ. ಸೊ ತುಂಬ ಖುಷಿ ಆಯಿತು ನನಗೆ, ಅಷ್ಟೇ. ಸೊ ಇದು ಒಂದು ಆಗಿದ್ದು ಸ್ಟೋರಿ. ಸೊ ನನಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನಿಸ್ತು, ಸೊ ಶೇರ್ ಮಾಡಿಕೊಂಡೆ. ಇನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಇವಾಗ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಇದು ಕೂದಲು ಸ್ಟ್ರೈಟ್ನಿಂಗ್ ಮಾಡಿಸಿದ್ನಲ್ಲ, ಅದು ಗ್ರೋತ್ ಆಗ್ತಾಯಿದೆ. ಸೊ ಇಲ್ಲೆಲ್ಲ ಒಂಥರ ಎದ್ದು ನಿಂತ್ಕೊಂಡ್ಬಿಡುತ್ತೆ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ, ಇಲ್ಲಿ ಫುಲ್ ಸ್ಟ್ರೈಟ್ನಿಂಗ್ ಸ್ಮೂತಾಗಿದೆ, ಇದು ಚೆನ್ನಾಗಿದೆ. ಇಲ್ಲಿ ನೋಡಿ, ಇದು ಗ್ರೋತ್ ಆಗ್ತಾಯಿದೆಲ್ಲ. ಸೊ ಅದಕ್ಕೋಸ್ಕರ ಇದು ಒರಿಜಿನಲ್ ಏಟ್ಸ್ ಆ್ಯಕ್ಚುಲಿ. ಒಂದು ತಲೆ ಬಾಚಿದ್ರು ಬಾಚಿಲ್ದಂಗೆ ಕಾಣುತ್ತೆ ಇಲ್ಲಿ. ಇನ್ನು ಬ್ರೇಕ್ಫಾಸ್ಟ್ಗೆ ಅಪ್ಪನೇ ಇವತ್ತು ಹೊರಗಿಂದ ತಂದು ಕೊಟ್ಟಿದ್ರು, ನಾನೇನು ಮಾಡಿರಲಿಲ್ಲ. ದೋಸೆ ಮತ್ತು ಪೊಂಗಲ್ ತಂದಿದ್ರು, ತಿಂದ್ವಿ. ಮೇಡಮ್ಗೂ ತಿನ್ನಿಸಿದ್ದೀನಿ. ಮೇಡಮು ಮಲಗಿದ್ದಾರೆ. ಅಲ್ಲ ಮೇಡಮ್. ಸೊ ಅಷ್ಟೇ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬಾಯ್.